ಸಿಂಹಾಸನ ಸೇನಾದಂತ ಕ್ರಿಸ್ತೇಸುವಿನ ಏಕೈಕ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒಳ್ಳೆಯವನಾಗಿದ್ದಾನೆ. ಆತನು ಒಳ್ಳೆಯ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಮಾಡಿ ಕಳೆದ ವಾರವೆಲ್ಲ ನಮ್ಮನ್ನ ಕಾದು ಕಾಪಾಡಿ ಈ ನೂತನವಾದ ದಿನ ಪರಿಶುದ್ಧವಾದ ಪುನರುತ್ಥಾನದಿಂದಲೇ ದೇವರು ನಮ್ಮ ಸಜೀವವಾಗಿರಿಸಿದ್ದಾರೆ. ಆಮೇಲೆ ಈ ನೂತನ ವರ್ಷದಲ್ಲಿ ಈ 2ನೇ ತಿಂಗಳೆಲ್ಲ ನಮ್ಮನ್ನ ಕಾದು ಕಾಪಾಡಿ ಈ ಕೊನೆಯ ಪರಿಶುದ್ಧ ಪುನರುತ್ಥಾನದಿಂದಲೇ ನಾನು ನೀನು ಎಲ್ಲರೂ ಸಜೀವವಾಗಲಿಕ್ಕೆ ದೇವರು ನಮಗೆ ಕೃಪೆ ಮಾಡಿ ಆತನು ನಮ್ಮ ಮೇಲೆ ದಯೆ ತೋರಿಸಿದಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಹಾಗಿದ್ರೆ ದೇವರಿಗೆ ಸ್ತೋತ್ರ. ಈ ಪರಿಶುದ್ಧವಾದ ಪುನರುತ್ಥಾನದಿಂದಲೇ ದೇವರು ನಮಗಾಗಿ ಏರ್ಪಡಿಸಿಕೊಟ್ಟಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಕೀರ್ತನೆಗಳು 84ನೇ ಕೀರ್ತನೆ 1ನೇ ವಚನ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿದೆ. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಹೌದು, ಆತನ ನಿವಾಸ ಎಷ್ಟೋ ರಮ್ಯ ಉಳ್ಳದ್ದು, ಎಷ್ಟೋ ಶ್ರೇಷ್ಠವಾಗಿರುವಂಥದ್ದು, ಎಷ್ಟೋ ಆನಂದಕರವಾಗಿರುವಂಥದ್ದು. ಪ್ರಿಯ, ನನ್ನ ದೇವರು ಸಭೆಗೆ ಶಿರಸ್ಸಾದಂಥ ದೇವರು. ಆಮೇನ್. ಆತನು ಎಲ್ಲ ಕಡೆ ನಿವಾಸ ಮಾಡುವಂಥ ದೇವರು, ಆದರೆ ಆತನ ಸನ್ನಿಧಾನಕ್ಕೆ ಆತನು ಶಿರಸ್ಸಾಗಿ ಇದ್ದಾರೆ ಅನ್ನುವಂಥದ್ದನ್ನು ನಾವು ಜ್ಞಾಪಕ ಮಾಡಿಕೊಳ್ಬೇಕಾಗಿದೆ. ಪ್ರಿಯ, ಆತನು ಶಿರಸ್ಸಾಗಿರುವಂಥ ಆ ಸನ್ನಿಧಾನದಲ್ಲಿ ನಾವು ಹೋಗುವಾಗ ಅದೆಷ್ಟೋ ರಮ್ಯವಾಗಿಯೂ, ಎಷ್ಟೋ ಅದ್ಭುತಕರವಾಗಿಯೂ, ಒಂದು ಶಾಂತಿದಾಯಕವಾಗಿಯೂ, ಒಂದು ನೆಮ್ಮದಿ ಕೊಡುವಂಥ ಸ್ಥಳವಾಗಿಯೂ, ನಮ್ಮ ಕಣ್ಣೀರನ್ನು ಒರೆಸುವಂಥ ಸ್ಥಳವಾಗಿಯೂ, ನಾವು ತಪ್ಪು ದಾರಿಯಲ್ಲಿ ನಡೆದಾಗ ನಮ್ಮನ್ನು ಸರಿಪಡಿಸಿ ಒಳ್ಳೆ ಮಾರ್ಗದಲ್ಲಿ ನಡೆಯುವಂಥ ಒಂದು ಸ್ಥಳವಾಗಿಯೂ ನಾವು ನೋಡ್ತಾ ಇದ್ದೇವೆ. ಆತನ ಒಂದು ನಿವಾಸ. ನಾವೆಲ್ಲರೂ ಆತನ ಸನ್ನಿಧಾನದಲ್ಲಿ ಹೋಗಿ ಆತನ ಸ್ತುತಿಸಿ, ಆತನ ಆರಾಧಿಸಿ, ನಾವೆಲ್ಲರೂ ಜಯಘೋಷ ಮಾಡಿ ನೂತನ ಕೀರ್ತನೆಗಳಿಂದ ಆತನನ್ನ ಹಾಡಿ ಆತನ ಸ್ತುತಿಸಿ ಆತನ ನಾಮ ಮಹಿಮಾರ್ಥವಾಗಿ ಆತನ ಘನ ಕಾರ್ಯಗಳನ್ನ ನಾವು ವಿವರಿಸಬೇಕಾಗಿದೆ. ಯಾವಾಗ ನಾವು ಆತನ ಸನ್ನಿಧಾನಕ್ಕೆ ಹೋಗಿ ಆತನನ್ನ ಘನಪಡಿಸ್ತಾ ಒಂದು ಸಮೂಹವಾಗಿ, ಒಂದು ಸಭೆಯಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಕರ್ತನ ನಾಮವನ್ನ ಜಯಘೋಷ ಮಾಡುವವರಾಗಿ, ಆತನ ನಾಮವನ್ನ ಉತ್ಸಾಹ ಧ್ವನಿಯಿಂದ, ಸಂತೋಷ ಗಾನದಿಂದ ಕೊಂಡಾಟವಾಗಿ ಕೊಂಡಾಡುತ್ತಾ ಆತನನ್ನ ಸ್ತುತಿಸಿ, ಆತನನ್ನ ಭಜಿಸಿ, ಆತನ ನಾಮ ಮಹಿಮಾರ್ಥವಾಗಿ ನಾವು ಸಾಕ್ಷಿಯಾಗಿ ನಿಲ್ತೇವೋ ದೇವರಿಗೆ ಎಷ್ಟೋ ಆನಂದವಾಗುತ್ತೆ. ಆ ಸಮಯದಲ್ಲಿ ನಮಗಿರುವಂಥ ದುಃಖ, ವೇದನೆ, ಬಾಧೆ ಇದೆಲ್ಲವೂ ನೀಗಿ ಹೋಗುವಂಥದ್ದಾಗಿದೆ. ನಾವು ದುಃಖದಲ್ಲಿದ್ರು ದೇವರನ್ನ ಆರಾಧಿಸುವಾಗ ಸಂತೋಷ ಉಳ್ಳವರಾಗಿರ್ಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ಭಕ್ತನು ಹೇಳ್ತಾ ಇದ್ದಾನೆ, ಅಪ್ಪ ಯೆಹೋವನೇ, ಸೇನಾಧೀಶ್ವರ ಅಂತ ದೇವರೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿದೆ. ಆತನ ಅನುಭವಿಸಿದ ಅದನ್ನು, ಅದಕ್ಕಾಗಿ ಆತನು ವರ್ಣಿಸ್ತಾ ಇದ್ದಾನೆ. ಪ್ರಿಯರೇ, ನಾವು ದೇವರನ್ನ ಆರಾಧಿಸ್ತಾ ಇದ್ದೇವೆ, ನಾವು ಆತನ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೇವೆ, ಹೌದಾ ಅಲ್ವೋ? ಸೊ ಆ ನಿಟ್ಟಿನಲ್ಲಿ ದೇವರು ನಮ್ಮನ್ನ ಉನ್ನತವಾಗಿ ಆಶ್ವಸಿಸುವಂತ ದೇವರು, ಆತನ ಮಹಿಮೋನ್ನತವಾದಂತ ಕಾರ್ಯಗಳನ್ನ ವಿವರಿಸಲಿಕ್ಕೆ ನಮ್ಮನ್ನ ಸಜೀವವಾಗಿ ಬದುಕಿಸ್ತಾ ಇರುವಂತ ದೇವರು ಪ್ರಿಯರೇ ಆತನು. ಆಮೇನ್. ಆ ರೀತಿಯಾಗಿ ನಾವು ಜೀವಿಸ್ಬೇಕಾಗಿದೆ, ಆ ರೀತಿಯಾಗಿ ನಾವು ಬದುಕಬೇಕಾಗಿದೆ. ಆತನ ನಿವಾಸಗಳು ರಮ್ಯವಾಗಿರುವಂಥದ್ದು ನಾವು ಕೂಡ ನಮ್ಮ ಜೀವಿತ ಅನುಭವಿಸ್ಬೇಕಾಗಿದೆ. ಆತನ ಸನ್ನಿಧಾನ ನಮ್ಮನ್ನ ಕ್ಷೇಮವನ್ನ ಕೊಡುವಂಥದ್ದು. ಆತನ ಮೊರೆ ಹೊಕ್ಕಿರೋರು ಸುರಕ್ಷಿತವಾಗಿರ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನಾವು ಆತನ ಮೊರೆ ಹೊಕ್ಕಿ ಆತನಿರುವಂಥ ಆ ರಮ್ಯವುಳ್ಳ ಸ್ಥಳದಲ್ಲಿ ದೇವನ ಕೀರ್ತಿಸುವಾಗ, ಆರಾಧಿಸುವಾಗ ನಮ್ಮ ಜೀವಿತದಲ್ಲಿ ಎಷ್ಟೇ ಭಯಂಕರವಾದ ಪರಿಸ್ಥಿತಿಗಳು, ನಾವು ಹೋರಾಟಗಳು, ನಾವು ಈ ಲೋಕ ಯಾತ್ರೆಯಲ್ಲಿ ನಾವು ಹೋರಾಡ್ತಾ ಇದ್ರು ಕೂಡ ಎಲ್ಲ ಪರಿಸ್ಥಿತಿಗಳನ್ನ ದೇವರು ಬಿಡಿಸ್ತಾರೆ, ಬಿಡುಗಡೆ ಕೊಡ್ತಾರೆ. ಆಮೇನ್. ಇದು ಆತನ ದಿನ, ಆತನು ನೇಮಿಸಿದಂತ ಪರಿಶುದ್ಧವಾದ ದಿನ. ಇದರಲ್ಲಿ ನಾವು ಉತ್ಸಾಹಿಸ್ಬೇಕು, ನಾವು ಸಂತೋಷ ಪಡುವಂಥವ್ರಾಗಿರ್ಬೇಕು, ದೇವರ ನಾಮವನ್ನು ಕೊಂಡಾಡುವಂಥವ್ರಾಗಿರ್ಬೇಕು. ಪೂರ್ಣ ಹೃದಯದ ಆತನ ಸನ್ನಿಧಾನಕ್ಕೆ ಕುಟುಂಬವಾಗಿ ಹೋಗಿ ಆತನ ಆರಾಧಿಸುವಂಥ ಬಲವಾಗಿ ಎಲ್ಲ ಸಮೂಹಗಳ ಮಧ್ಯದಲ್ಲಿ, ಎಲ್ಲ ಜನರ ಮಧ್ಯದಲ್ಲಿ ಆತನ ಪ್ರಸನ್ನತೆಯನ್ನು ಅನುಭವಿಸುತ್ತಾ ಆತನ ಅಭಿಷೇಕದ ಮೂಲಕ ಆತನ ಮಾಡಿದ ಅದ್ಭುತ ಕೃತ್ಯಗಳನ್ನ ನಾವು ಪ್ರಚುರಪಡಿಸ್ಬೇಕಾಗಿದೆ, ನಾವು ಪ್ರಕಟಿಸ್ಬೇಕಾಗಿದೆ. ನಿಜವಾಗಿಯೂ ಆ ಕಾರ್ಯವನ್ನ ನಾವು ಮಾಡ್ತಾ ಇದ್ದೇವಾ? ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಮಹೋನ್ನತವಾದಂತ ಮೇಲಾದ ಊಹಿಸಲಾದಂತ ಕಾರ್ಯಗಳನ್ನ ನಾವು
ನಮ್ಮ ಬಾಯಿ ಮಾತಿಗೆ ಬರದೇ ಇರುವಂತ ಕಾರ್ಯಗಳನ್ನು ಕೂಡ ದೇವರು ನಮ್ಮ ಜೀವಿತದಲ್ಲಿ ಮಾಡಿ, ನಾವು ಹೇಳುವುದಕ್ಕಿಂತ ಮುಂಚಿತವಾಗಿಯೇ ನಾವು ಅದನ್ನು ಹೊಂದಿಕೊಳ್ಳುವಂತೆ ದೇವರು ಕೃಪೆ ಮಾಡಿಕೊಟ್ಟಿದ್ದಾರ ಅಂತ ಕಾರ್ಯವನ್ನ ಸಮೂಹದಲ್ಲಿ ನಾವು ತಿಳಿಸ್ತಾ ಇದ್ದೇವಾ? ನಾವು ಉತ್ಸಾಹದಿಂದ ಗಾನ ಸ್ತುತಿ ಗಾನಗಳೊಡನೆ ದೇವರನ್ನ ಆರಾಧಿಸ್ತಾ ನಾವು ಆತನಿಗೆ ಸಾಕ್ಷಿಯಾಗಿ ನಿಲ್ತಾ ಇದ್ದೇವಾ? ಇದು ಬಾರಿ ಆಲೋಚನೆ ಮಾಡೋಣ. ನಮ್ಮ ಜೀವಿತ ಆತನು ಕಾರ್ಯವನ್ನ ಮಾಡಿ ಎಲ್ಲರ ಮುಂದೆ ಘನವಾಗಿ ನಿಲ್ಲಿಸುವಾಗ ನಾವ್ ಯಾಕೆ ದೇವರನ್ನ ಘನಪಡಿಸ್ತಾ ಇಲ್ಲ? ಅನೇಕರ ಜೀವಿತ ಅನೇಕ ಸಂದರ್ಭದಲ್ಲಿ ಅನೇಕರ ಮಧ್ಯದಲ್ಲಿ ನಾವು ದೇವರ ಕುರಿತು ಹೇಳಲಿಕ್ಕೆ ಮುಜುಗರ ಬರ್ತೇವೆ, ಹಿಂದೆಜ್ಜೆ ಹಾಕುವಂತವ್ರು ಎಷ್ಟೋ ಜನ ಇರ್ತೀರಿ. ಆದ್ರೆ ಈ ಸ್ವರವನ್ನ ಕೇಳಿಸ್ಕೊಳ್ತಿರುವಂತ ನಿಮ್ಮಲ್ಲಿ ದೇವರ ಎದುರು ನೋಡ್ತಾ ಇರುವಂತದ್ದು, ನಮ್ಮಲ್ಲಿ ದೇವರ ಎದುರು ನೋಡ್ತಿರುವಂತದ್ದು ಏನು ಗೊತ್ತಾ? ಆತನ ನಾಮ ಮಹಿಮಾತಿಶಯಗಳ ಕುರಿತು, ಆತನ ಗುಣಾತಿಶಯಗಳ ಕುರಿತು ನಾವು ಪ್ರಕಟಿಸ್ಬೇಕು, ನಾವು ಪ್ರಚುರ ಪಡಿಸ್ಬೇಕು. ಆತನ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನ ನಾವು ವರ್ಣಿಸುವವರಾಗಿದ್ದೇವೆ. ಆತನ ರಮ್ಯವುಳ್ಳ ಸ್ಥಳದಲ್ಲಿ, ಆತನು ಶಿರಸ್ಸಾಗಿರುವಂತಹ ಸ್ಥಳದಲ್ಲಿ. ಆಮೇನ್. ಆತನಿಂದ ಎಲ್ಲವನ್ನ ಹೊಂದಿಕೊಳ್ತಾ ಇರುವಂತ ನಾವು ಆತನಿಗೋಸ್ಕರ ನಾವು ಏನ್ ಮಾಡ್ತಾ ಇದ್ದೇವೆ ಪ್ರಿಯರೇ? ಒಂದು ಬಾರಿ ಜ್ಞಾಪಿಸ್ಕೊಳ್ಳೋಣ. ಈ ದಿನ ಆ ಪರಿಶುದ್ಧವಾದ ಪುನರುತ್ಥಾನ ಆಗಿದೆ. ನಾವೆಲ್ಲರೂ ಸಭೆಗೆ ಹೋಗ್ತಾ ಇದ್ದೇವೆ. ಸಭೆಯಲ್ಲಿ ಉತ್ಸಾಹದಿಂದ ದೇವರನ್ನ ಕೊಂಡಾಡೋಣ, ನೂತನ ಕೀರ್ತನೆಗಳಿಂದ ದೇವರನ್ನ ಆರಾಧಿಸೋಣ, ಮಹಿಮಾರ್ಥವಾಗಿ ಆತನ ಒಂದು ಸಾಕ್ಷ್ಯ ಮಕ್ಕಳಾಗಿ ಜಯಘೋಷ ಮಾಡುತ್ತಾ ದೇವರ ನಾಮ ಘನಪಡುವಂತೆ ನಾವು ಜೀವಿಸೋಣ. ಅಂತ ಆತ್ಮ ಫಲದಿಂದ ದೇವರು ನಮ್ಮನ್ನ ಬಲಪಡಿಸಿ ಅಂತ ಉನ್ನತವಾದಂತ ಜೀವಿತ ದೇವರು ನಮ್ಮೆಲ್ಲರಿಗೂ ಒದಗಿಸಿಕೊಡ್ಲಿ. ದೇವ್ರ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶ್ವಸಿ ಬಲಪಡಿಸ್ಲಿ. ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸ್ಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಅಪ್ಪ, ಪರಿಶುದ್ಧ ಅಂತ ದೇವರೇ ಸ್ತೋತ್ರ. ಜೀವವುಳ್ಳ ದೇವರೇ, ಜೀವಾಧಿಪತಿ ಆದಂತ ದೇವರೇ ಸ್ತೋತ್ರ. ಈ ಒಂದು ಸಮಯದಲ್ಲಿ ಕರ್ತನೆ ಅಪ್ಪ ನಮಗೆ ಒದಗಿಸಿಕೊಟ್ಟಂತ ಈ ಪರಿಶುದ್ಧವಾದ ದಿನಕ್ಕಾಗಿ ಸ್ತೋತ್ರ ಅಪ್ಪ. ಈ ವಾಕ್ಯದ ಮೂಲಕ ನಾವೆಲ್ಲರನ್ನು ಬಲಪಡಿಸು, ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಗೆ, ಆಮೇನ್. ಪ್ರೈಸ್ ದ ಲಾರ್ಡ್.